ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ರೆಡಿ ಟಜಲ್ಸ್ಗಳನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಎರಡು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ನೋಡಿ. ಮೊದಲು ಇವಾಗ ರೆಡಿ ಟಜಲ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ಒಂದು ದಪ್ಪವಾಗಿರುವಂತಹ ದಾರ ತಗೊಳ್ಳಿ. ಅದನ್ನ ಯಾವುದಾದ್ರೂ ಕುರ್ಚಿ ಇರ್ಬೋದು, ಟೇಬಲ್ ಇರ್ಬೋದು, ಅದಕ್ಕೆ ಈ ಥರ ಕಟ್ಕೊಳ್ಳಿ. ಬಿಚ್ಕೊಳಕ್ ಬರೋ ತರ ಹಾಕೊಳ್ಳಿ. ಥ್ರೆಡ್ ಕೂಡ ವೇಸ್ಟ್ ಆಗೋದಿಲ್ಲ. ಈ ಸೈಡ್ ಕೂಡ ಇದೇ ತರ ಕಟ್ಕೋಬೇಕು. ಈ ತರ ಕಟ್ಕೋತೀನಿ. ಸ್ವಲ್ಪ ಟೈಟ್ ಆಗಿ ಕಟ್ಕೊಳ್ಳಿ. ನೋಡಿ, ಈ ತರ ಒಂದ್ ದಾರನ ಕಟ್ಕೊಂಡಿದೀನಿ. ಕುಚ್ಚು ಕಟ್ಟೋದಕ್ಕೆ ಒಂದು ನಾರ್ಮಲ್ ನೀಡಲ್ಗೆ ಒಂದ್ 2 ಎಳೆ ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿದೀನಿ. ಒಂದ್ ವೇಳೆ ಜರಿ ಥ್ರೆಡ್ ಹೈಲೈಟ್ ಆಗಿ ಕಾಣಿಸ್ಬೇಕಂದ್ರೆ 4 ಎಳೆ ಕೂಡ ಪೋಣಿಸ್ಕೋಬಹುದು. ಹಾಗೆ ಈ ತರ ಕುಚ್ಚುಗಳನ್ನ ತಗೊಂಡಿದೀನಿ. ಈ ಎಲ್ಲಾ ಕುಚ್ಚುಗಳನ್ನ ಯಾವ ತರ ಮಾಡ್ಕೋಬೇಕಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ, ನಿನ್ನೆ ಅಪ್ಲೋಡ್ ಮಾಡಿರುವಂತ ವಿಡಿಯೋದಲ್ಲಿ. ಬೇಕು ಅಂದ್ರೆ ಚೆಕ್ ಮಾಡ್ಕೊಳ್ಳಿ, ಮೇಲ್ಗಡೆ ಐಕಾರ್ಡಲ್ಲೂ ಕೂಡ ಹಾಕಿರ್ತೀನಿ. ಈ ತರ ಕುಚ್ಚುಗಳನ್ನ ಯಾವ ತರ ರೆಡಿ ಮಾಡ್ಬೇಕಂತ ನೋಡಿ. ಈ 2 ಕುಚ್ಚು ಬಂದು 75 ಎಳೆ ಇದೆ. ಒಂದು 75, ಇದು 75 ಇದೆ. ಇದು ಬಂದು 120 ಎಳೆ ಇದೆ, ಈ 2 ಕುಚ್ಚುಗಳು. ಓಕೆ, ಇವಾಗ ರೆಡಿ ಮಾಡ್ಕೊಳ್ಳೋಣ ಟಜಲ್ಸ್ಗಳನ್ನ. ಮೊದಲು 120 ಎಳೆ ತಗೋತೀನಿ. ಈ ತರ ಹಾಕೊಳ್ಳಿ. ನೀಡಲ್ಗೆ ಪೋಣಿಸ್ಕೋಬೇಕಂತೇನಿಲ್ಲ, ಹಾಗೆ ಕೂಡ ಮಾಡ್ಕೋಬಹುದು. ನೋಡಿ, ಈ ತರ ಮಾಡ್ಕೊಂಡು ಸಮವಾಗಿ ಇಟ್ಕೊಂಡು ಈ ನೀಡಲ್ ಇದೆಯಲ್ಲ, ಇದನ್ನ ಈ ತರ ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತಗೊಂಡ್ ಬನ್ನಿ. ಇಲ್ಲಿ ದಪ್ಪ ಕೂಡ ತಗೋಬಹುದು ಟಜಲ್ಸ್ ಗಳು. ಅಂದ್ರೆ ಈಗ ಕುಚ್ಚು ರೆಡಿ ಮಾಡ್ಕೊಂಡಿದ್ದೀನಲ್ಲ 120 ಎಳೆ, ನಿಮ್ಗೆ ಇನ್ನೂ ದಪ್ಪ ಬೇಕಿದ್ರೆ ದಪ್ಪ ಕೂಡ ಮಾಡ್ಕೋಬಹುದು. ಈಗ ಹೂ ಕಟ್ತೀವಲ್ಲ, ಆ ತರ ಒಂದು ಲಾಕ್ ಮಾಡ್ಕೋತೀನಿ. ಅದಾದ್ಮೇಲೆ ಒಂದು 4 ಸಲ ಈ ಜರಿ ಥ್ರೆಡ್ ಅನ್ನ ನಾನು ಈ ಕುಚ್ಚಿಗೆ ಸುತ್ಕೋತೀನಿ. ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ತರ ನೀಡಲ್ ಅನ್ನ ಚುಚ್ಚಿ ಅದನ್ನ ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ ಅನ್ನ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಈಗ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು 1 ಇಂಚ್ ಆಗೋಷ್ಟು ಉದ್ದ ಮಾಡ್ಕೊಂಡಿದೀನಿ. ಮತ್ತೆ ಈ ತರ ತಗೊಳ್ಳಿ. ಇದನ್ನು ಕೂಡ ಸೇಮ್ ಇದೆ, ಎಷ್ಟು ಉದ್ದಕ್ಕೆ ತಗೊಂಡಿದ್ದೀನೋ ಅಷ್ಟೇ ಉದ್ದಕ್ಕೆ ಇದನ್ನು ಕೂಡ ಮಾಡ್ಕೋತೀನಿ. ಡಬಲ್ ಕಲರ್ ನಲ್ಲಿ ಕೂಡ ಯಾವ ತರ ಮಾಡ್ಬೇಕಂತ ಕೂಡ ತೋರಿಸ್ತೀನಿ. ಈ ಟಜಲ್ಸ್ ಗಳನ್ನ ರೆಡಿ ಮಾಡ್ಕೊಂಡು ಹಾಗೆ ಕುಚ್ಚು ಕೂಡ ಯಾವ ತರ ಹಾಕ್ಬೇಕಂತಾನು ತೋರಿಸ್ತಿದ್ದೀನಿ ಈ ಒಂದೇ ವಿಡಿಯೋದಲ್ಲಿ. ಸ್ಕಿಪ್ ಮಾಡದೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಜಾಸ್ತಿ ಜನ ಇದೇ ಕಮೆಂಟ್ ಆಗ್ತಾ ಇದ್ರಿ, ಟಜಲ್ಸ್ ಗಳನ್ನ ಮಾಡೋದನ್ನ ತೋರಿಸಿ ಅಂತ. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ಒಂದ್ 4 ಸಲ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ ಇಂದ ಮೇಲ್ಗಡೆಯಿಂದ ನೀಡಲ್ ಅನ್ನ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋಬೇಕು. ಈಗ ಇದು ಎಷ್ಟು ಉದ್ದಕ್ಕೆ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ನೋಡಿ, ಈ ತರ ನಾವು ಸೀರೆ ಕಲರ್ ಕಾಂಬಿನೇಷನ್ ನೋಡ್ಕೋಬೇಕು. ಹಾಗೆ ಮಾರ್ಕ್ ಅನ್ನ ಮಾಡ್ಕೊಂಡು ಎಷ್ಟು ಕುಚ್ಚು ಬೇಕಾಗುತ್ತೋ ಟಜಲ್ಸ್ ಗಳನ್ನ ಈ ತರ ರೆಡಿ ಮಾಡ್ಕೋಬೇಕು. ಓಕೆ, ಇವಾಗ ಡಬಲ್ ಕಲರ್ ನಲ್ಲಿ ಮಾಡೋದನ್ನ ತೋರಿಸ್ತೀನಿ. ನೋಡಿ, 2 ಕುಚ್ಚುಗಳನ್ನ ತಗೊಂಡಿದ್ದೀನಲ್ಲ, ಇದು 75 ಎಳೆ ಇದೆ, ಇದು 75 ಎಳೆ, ಟೋಟಲ್ 150 ಆಯ್ತು. ಡಬಲ್ ಮಾಡ್ಕೊಂಡಾಗ ನನ್ಗೆ ಇಲ್ಲಿ 150 ಎಳೆ ಕುಚ್ಚು ಸಿಗುತ್ತೆ. ಇದು ನೋಡಿ, 120 ಎಳೆ ಇತ್ತಲ್ಲ, ಡಬಲ್ ಮಾಡ್ಕೊಂಡಾಗ 240 ಎಳೆ ಆಗಿದೆ. ಈಗ ಡಬಲ್ ತಗೋತೀನಿ. ಈ ತರ ಸಮವಾಗಿ ತಗೊಂಡು ಮತ್ತೆ ಇದಕ್ಕೂ ಕೂಡ ಬ್ಯಾಕ್ ಸೈಡ್ ಇಂದ ಈ ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿರೋ ನೀಡಲ್ ಮುಂದ್ಗಡೆ ತರ್ತೀನಿ. ಜರಿ ಥ್ರೆಡ್ ಪೂರ್ತಿಯಾಗಿ ಎಳ್ಕೋಬೇಡಿ, ಸ್ವಲ್ಪ ಬಿಟ್ಕೊಳ್ಳಿ ಬ್ಯಾಕ್ ಸೈಡ್ ಅಲ್ಲಿ. ಅದಾದ್ಮೇಲೆ ಇದಕ್ಕೆ ಒಂದು ಲಾಕ್ ಮಾಡ್ಕೋತೀನಿ. ಈ ತರ ಲಾಕ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಒಂದ್ 3 ಸಲ ಸುತ್ಕೊಂಡ್ಮೇಲೆ 3-4 ಸಲ ಜರಿ ಥ್ರೆಡ್ ಸುತ್ಕೊಂಡ್ಮೇಲೆ ಈ ತರ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋಬೇಕು. ಸೇಮ್ ಇದಕ್ಕೆ ಯಾವ ತರ ಹಾಕ್ತಿವೋ ಜರಿ ಥ್ರೆಡ್ ಇಂದ ಅದೇ ತರ. ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಡಬಲ್ ಕಲರ್ ನಲ್ಲೂ ಕೂಡ ನಾವು ಟಜಲ್ಸ್ ಗಳನ್ನ ಈಸಿಯಾಗಿ ರೆಡಿ ಮಾಡ್ಕೋಬಹುದು.
ತುಂಬ ಅಂದರೆ ತುಂಬ ಸಿಂಪಲ್ ಫ್ರೆಂಡ್ಸ್ ಟಸಲ್ಸ್ಗಳನ್ನು ರೆಡಿ ಮಾಡೋದು. ನೋಡಿ ಈ ಥರ ಇಟ್ಕೊಳ್ಳೋದು. ನಮಗೆ ಉದ್ದ ಎಷ್ಟು ಬೇಕೋ ನೋಡ್ಕೊಂಡು ಇಟ್ಕೊಂಡು ಟಸಲ್ಸ್ಗಳನ್ನು ರೆಡಿ ಮಾಡ್ಕೋಬಹುದು. ನಾನಿಲ್ಲಿ ಒಂದೇ ವಿಡಿಯೋದಲ್ಲಿ 2 ತರಹದ ರೆಡಿಮೇಡ್ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಇದಕ್ಕೂ ಕೂಡ ಸೇಮ್ ಇವಾಗ ಮಾಡ್ಕೊಂಡಲ್ಲ, ಫಸ್ಟ್ ಒಂದು ಡಬಲ್ ಕಲರ್ನಲ್ಲಿ ಇದನ್ನು ಕೂಡ ಅದೇ ಥರ ಮಾಡ್ಕೊತಿದ್ದೀನಿ. ಇವಾಗ ಬ್ಯಾಕ್ ಸೈಡಿಂದ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಕುಚ್ಚು ಇವಾಗ ಫಸ್ಟ್ ಒನ್ ಎಷ್ಟು ಮಾಡ್ಕೊಂಡಿದ್ದೀನೋ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್ ಈ ಥರ ಟಸಲ್ಸ್ಗಳನ್ನು ಮಾಡೋದು. ಜಾಸ್ತಿ ಜನ ಇದೇ ಕಮೆಂಟ್ ಆಗ್ತಾ ಇದ್ರಿ, ಟಸಲ್ಸ್ಗಳನ್ನು ಯಾವ ಥರ ಮಾಡಬೇಕಂತ, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಇದನ್ನು ಯಾವ ಥರ ಮಾಡಬೇಕಂತ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ನೋಡಿ ಇದು ರೆಡಿ ಆದಮೇಲೆ ಇಲ್ಲಿ ಗಂಟು ಕಟ್ಕೊಂಡಿರ್ತೀವಲ್ಲ, ಇದನ್ನು ಬಿಚ್ಕೊಂಡು ಈ ಥರ ಹೊರಗಡೆ ತೆಗಿಬೇಕು. ಟಸಲ್ಸ್ಗಳು ರೆಡಿ ಆಗುತ್ತೆ. ನೀವು ಸೀರೆಗೆ ಎಷ್ಟು ಬೇಕೋ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಅಷ್ಟು ಟಸಲ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಟಸಲ್ಸ್ಗಳನ್ನು ಯಾವ ಥರ ಮಾಡಬೇಕಂತ ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.